ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಚನೆಯಾಗಿ ಜಸ್ಟ್ 4 ದಿನ ಆಗಿದೆ. ಡಿಕೆಶಿ ಮುಖ್ಯಮಂತ್ರಿಯಾಗಿ ಪಟ್ಟಕ್ಕೇರಿದಾಯಿತು. 13 ಸಚಿವರ ಪದಗ್ರಹಣವೂ ಆಯಿತು. ಇದರ ಬೆನ್ನಲ್ಲೇ ಎಲ್ರಿಗೂ ಖಾತೆಯನ್ನು ಹಂಚಿದ್ದಾಯಿತು. ಇನ್ನೇನು ಸರ್ಕಾರ ಟೇಕ್ ಆಫ್ ಆಗಬೇಕು ಅನ್ನೋ ಹೊತ್ತಲ್ಲೇ ಅಸಮಾಧಾನ ಭುಗಿಲೆದ್ದಿದೆ. ಒಂದ್ ಕಡೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ ಅನ್ನೋ ಸಿಟ್ಟು, ಮತ್ತೊಂದ್ ಕಡೆ ಕೊಟ್ಟಿರೋ ಖಾತೆ ತೃಪ್ತಿ ಇಲ್ಲ ಅನ್ನೋ ಅಸಮಾಧಾನ. ಇವೆರಡರ ಕುಲುಮೆಯಲ್ಲಿ ಕೈ ನಾಯಕರು ಬೆಂದು ಹೋಗ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಪಕ್ಷದೊಳಗಿನ ಅಸಮಾಧಾನ ಸ್ಫೋಟಗೊಳ್ತಾನೇ ಇದೆ. ಅದರಲ್ಲೂ ರಾಮಲಿಂಗಾರೆಡ್ಡಿ ತೆಗೆದುಕೊಂಡ ನಿರ್ಧಾರ ದಿಲ್ಲಿ ನಾಯಕರನ್ನೇ ಕಂಗೆಟ್ಟಿಸಿತ್ತು. ಖಾತೆ ಹಂಚಿಕೆಯಾಗಿ 1 ದಿನ ಆಗಿತ್ತಷ್ಟೇ. ಇದೇ ಹೊತ್ತಲ್ಲೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ರಾಜ್ಯಕ್ಕೆ ಬರ್ತಾ ಇದ್ರು. ಇಂಥ ಹೊತ್ತಲ್ಲೇ ರಾಮಲಿಂಗಾರೆಡ್ಡಿ ಸಿಡಿದೆದ್ದಿದ್ದಾರೆ. ನನಗೆ ಕೊಟ್ಟ ಮಾತನ್ನ ಈಡೇರಿಸಿಲ್ಲ, ಈ ಖಾತೆ ನನಗೆ ಬೇಡ ಅಂತ ರಾಜೀನಾಮೆಯನ್ನು ನೀಡಿದ್ರು. ಇದು ಕಾಂಗ್ರೆಸ್ ಪಾಲಿಗೆ ದೊಡ್ಡ ಆಪತ್ತಾಗಿ ಪರಿಣಮಿಸಿದೆ. ರಾಮಲಿಂಗಾರೆಡ್ಡಿಯನ್ನ ಎಷ್ಟೇ ಸಮಾಧಾನ ಮಾಡೋದಿಕ್ಕೆ ನೋಡಿದ್ರು ಕೈಗೆ ಸಿಗ್ತಾ ಇಲ್ಲ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಯಾರಿಗೂ ಗೊತ್ತಿರದ ಜಾಗಕ್ಕೆ ಹೋಗಿದ್ರು. ಹೀಗಾಗಿ ರಾಹುಲ್ ಗಾಂಧಿ ಬಂದ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ದೊಡ್ಡ ಹೈಡ್ರಾಮಾ ಎದ್ದಿತ್ತು. ಇದರ ಜೊತೆಗೆ ಮುನಿಯಪ್ಪ ಬೇರೆ ಅಪಸ್ವರ ಎತ್ತಿದ್ರು. ನನಗೆ ಜನಪರ ಖಾತೆ ಬೇಕು, ಜನರಿಗೆ ಸಹಾಯ ಮಾಡೋದಕ್ಕೆ ಆಗುವಂತ ಖಾತೆ ನೀಡಬೇಕು, ಕೃಷಿ ಖಾತೆ ಕೊಡಿ, ಇಲ್ಲ ನೀರಾವರಿ ಖಾತೆ ಕೊಡಿ ಅಂತ ಘಂಟಾಘೋಷವಾಗಿ ಅಸಮಾಧಾನ ಹೊರ ಹಾಕಿದ್ರು. ಅದಲ್ಲದೆ ರಾಹುಲ್ ಗಾಂಧಿ ಜೊತೆಗೆ ಮಾತಾಡ್ತೀನಿ ಅಂತ ಬೆಳಗ್ಗೆ ಗುಡುಗಿದ್ರು. ಆದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಮುನಿಯಪ್ಪ ಮುನಿಸು ತಣ್ಣಗಾಗಿ ಹೋಗಿತ್ತು. ಯಾವ ಖಾತೆ ಬೇಡ ಅಂದಿದ್ರು, ಈ ಖಾತೆಯಲ್ಲೇ ಐ ಆಮ್ ಹ್ಯಾಪಿ ಅನ್ನೋ ಉತ್ತರ ಬಂದಿತ್ತು. ಆದ್ರೆ ರಾಮಲಿಂಗಾರೆಡ್ಡಿ ಮಾತ್ರ ತಣ್ಣಗಾಗಿಲ್ಲ. ಇವರ ಸಿಟ್ಟು ಇನ್ನೂ ಕಮ್ಮಿ ಆಗಿಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದವರು ತಮ್ಮ ಪಟ್ಟು ಸಡಿಲಿಸ್ತಾ ಇಲ್ಲ. ಹೀಗಾಗಿಯೇ ಹೈಕಮಾಂಡ್ ನಿಂದ ಖಡಕ್ ಸಂದೇಶ ಬಂದಿದೆ. ಮಾತುಕತೆಗೆ ಒಪ್ಪದಿದ್ರೆ ಕೊನೆ ಅಸ್ತ್ರ ಉಪಯೋಗಿಸಿ ಅಂತ ಸಂದೇಶ ಕಳಿಸಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರಾಮಲಿಂಗಾರೆಡ್ಡಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು ಅಂತ ಪಟ್ಟು ಹಿಡಿಯೋದಕ್ಕೆ 10 ಕಾರಣ ಇದೆ. ಇದು ಅಂತಿಂತ ಖಾತೆಯಲ್ಲ, ಹಣದ ಹೊಳೆಯನ್ನೇ ಹರಿಸೋ ಖಾತೆ. 2023ರಲ್ಲಿ ಸಿದ್ದು ಸರ್ಕಾರ ರಚನೆಯಾದಾಗ್ಲೂ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೊಡ್ತೀವಿ ಅಂತ ಭರವಸೆ ನೀಡಿದ್ರಂತೆ. ಆದ್ರೆ ಈ ಭರವಸೆ ಕೊಟ್ಟ 3 ದಿನಗಳಲ್ಲಿ ಸಾರಿಗೆ ಇಲಾಖೆ ಕೊಟ್ಟಿದ್ರು. ಈ ಕಾರಣಕ್ಕೆ ರಾಮಲಿಂಗಾರೆಡ್ಡಿ ಸಿಟ್ಟಾಗಿದ್ರು. ಸಿದ್ದರಾಮಯ್ಯ ಸಂಪುಟದಲ್ಲಿ ಮುಂದುವರಿಯೋದಿಲ್ಲ ಅಂದಿದ್ರಂತೆ. ಆದ್ರೆ ಬಹಿರಂಗವಾಗಿ ಅಸಮಾಧಾನ ಹೊರ ಹಾಕಿರ್ಲಿಲ್ಲ. ಈ ವೇಳೆ ರಾಮಲಿಂಗಾರೆಡ್ಡಿ ಮನೆಗೆ ಬಂದಿದ್ದ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಸಂಧಾನ ಮಾಡಿದ್ರು. ಈ 2.5 ವರ್ಷಗಳ ಬಳಿಕ ನಾನೇ ಸಿಎಂ ಆಗ್ತೀನಿ, ಆಗ ಇದೇ ಖಾತೆಯನ್ನೇ ಕೊಡ್ತೀನಿ ಅಂದಿದ್ರಂತೆ ಡಿಕೆಶಿ. ಅಷ್ಟೇ ಅಲ್ಲ, ಮೊನ್ನೆ ಪ್ರಮಾಣ ವಚನಕ್ಕೂ ಮೊದಲು ಕೂಡ ಇದೇ ಭರವಸೆ ನೀಡಿದ್ರಂತೆ. ಹೀಗೆ 2 ಬಾರಿ ಭರವಸೆ ಕೊಟ್ಟು ಮೋಸ ಮಾಡಿದ್ರು ಅನ್ನೋದು ರೆಡ್ಡಿ ವಾದ. ಆತ್ಮೀಯರೇ, ರಾಮಲಿಂಗಾರೆಡ್ಡಿ ಇದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದು ಕೂರೋದಕ್ಕೂ 10 ಕಾರಣ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಅತ್ಯಂತ ಪ್ರಭಾವಿ ಖಾತೆ. ಈ ಖಾತೆ ವ್ಯಾಪ್ತಿಯಲ್ಲಿ 5 GBA, BMRCL, BWSSB, BDA ಕೂಡ ಬರುತ್ತೆ. ಹೀಗಾಗಿ ಬೆಂಗಳೂರು ಅಭಿವೃದ್ಧಿಗೆಂದೇ ಅಪಾರ ಮೊತ್ತದ ಅನುದಾನ ಸಿಗುತ್ತೆ. ಅಷ್ಟೇ ಅಲ್ಲ, ಶೀಘ್ರದಲ್ಲೇ ಟನಲ್ 4ನೇ ಕಾಮಗಾರಿಯು ಶುರುವಾಗಲಿದೆ. ಜೊತೆಗೆ ಫ್ಲೈಓವರ್ ಸೇರಿದಂತೆ ರಸ್ತೆ ಕಾಮಗಾರಿಗಳಿಗೆ ಹೆಚ್ಚಿನ ಅನುದಾನ ನೀಡಲಾಗುತ್ತೆ. ಹೀಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಭಾರಿ ಡಿಮ್ಯಾಂಡ್ ಇರೋದು. ಈ ಹಿಂದೆ ಡಿಕೆ ಶಿವಕುಮಾರ್ ಅವರೇ ಈ ಖಾತೆಯನ್ನ ತಮ್ಮ ಬಳಿ ಉಳಿಸ್ಕೊಂಡಿದ್ರು. ಇನ್ನು ಈ ಖಾತೆ ವಿಷಯವಾಗಿ ರಾಮಲಿಂಗಾರೆಡ್ಡಿ ಮಾಡ್ತಿರೋ ವಾದ ಏನು ಅಂದ್ರೆ, ನಾನು ಬೆಂಗಳೂರಿನ ಹಿರಿಯ ಶಾಸಕ, 8 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಬೆಂಗಳೂರು ಅಭಿವೃದ್ಧಿಗೆ ನನ್ನ ಕೊಡುಗೆಯೂ ಇದೆ. ಬಿಬಿಎಂಪಿ ಎಲೆಕ್ಷನ್ ನಲ್ಲಿ ಪಕ್ಷದ ಗೆಲುವಿಗೆ ಶ್ರಮಿಸಿದ್ದೇನೆ. ನನಗೆ ಬೆಂಗಳೂರಿನ ಬಗ್ಗೆ ಇಂಚಿಂಚು ಕೂಡ ಗೊತ್ತು. ಹೀಗಾಗಿ ಈ ಖಾತೆಯನ್ನ ನನಗೆ ನೀಡಿದ್ರೆ ಸಹಾಯ ಆಗಲಿದೆ ಅನ್ನೋದು ರಾಮಲಿಂಗಾರೆಡ್ಡಿ ವಾದ. ಆದ್ರೆ ಈಗಾಗಲೇ ಈ ಖಾತೆಯ ಜವಾಬ್ದಾರಿಯನ್ನ ಕೃಷ್ಣೇ ಬೈರೇಗೌಡ ಹೆಗಲಿಗೆ ಹಾಕಲಾಗಿದೆ. ಹೀಗಾಗಿ ಒಬ್ಬರಿಗೆ ಕೊಟ್ಟ ಖಾತೆಯನ್ನ ಮತ್ತೆ ಪಡೆಯೋದು ಕಷ್ಟ ಸಾಧ್ಯ. ಒಂದು ವೇಳೆ ಖಾತೆ ಬದಲಾವಣೆಗೆ ಕೈ ಹಾಕಿದ್ರೆ ಹೆಜ್ಜೇನುಗೂಡಿಗೆ ಕೈ ಹಾಕಿದಂತಾಗುತ್ತೆ. ಹೀಗಾಗಿಯೇ ಹೈಕಮಾಂಡ್ ಕಡೆಯಿಂದ 1 ಲೈನ್ ಸಂದೇಶ ಬಂದಿರೋದು. ರಾಮಲಿಂಗಾರೆಡ್ಡಿಯ ಮುನಿಸನ್ನ ಶಮನ ಮಾಡುವಂತೆ ರಾಹುಲ್ ಗಾಂಧಿ ಸಲಹೆ ನೀಡಿದ್ದಾರೆ. ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರೇ ಇದಕ್ಕೊಂದು ಇತಿಶ್ರೀ ಹಾಡುವಂತೆ ಸೂಚನೆ ನೀಡಿದ್ದಾರೆ. ಹೀಗಾಗಿ 1-2 ಸುತ್ತಿನ ಮಾತುಕತೆ ನಡೆಯೋ ಸಾಧ್ಯತೆಯೂ ಇದೆ. ಒಂದು ವೇಳೆ ಇದಕ್ಕೆ ಒಪ್ಪದೇ ಇದ್ದಲ್ಲಿ ಮುಂದಿನ ನಿರ್ಧಾರ ಕೈಗೊಳ್ಳಿ ಅಂತ 1 ಲೈನ್ ಸಂದೇಶ ಪಾಸ್ ಮಾಡಿದ್ದಾರೆ.
ಅಂದ್ರೆ ಹಿರಿಯ ನಾಯಕರು ಮನವೊಲಿಕೆಗೆ ಒಪ್ಪದೇ ಇದ್ರೆ ಮುಲಾಜಿಲ್ಲದೆ ರಾಜೀನಾಮೆ ಅಂಗೀಕರಿಸಿ, ಆಗ ಎಲ್ಲವನ್ನ ನಾನ್ ನೋಡ್ಕೊಳ್ತೀನಿ ಅಂತ ರಾಹುಲ್ ಗಾಂಧಿಯೇ ಹೇಳಿದ್ದಾರಂತೆ. ಹೀಗಾಗಿ ಬೇರೆ ಖಾತೆಗೆ ಬೇಡಿಕೆ ಇಟ್ಟವರು ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ. ಇವತ್ತಿನ ಬೆಳವಣಿಗೆ ಮೇಲೆ ರಾಮಲಿಂಗಾರೆಡ್ಡಿ ನಿರ್ಧಾರ ನಿಂತಿದೆ. ಡಿಕೆಶಿ ಹೇಳ್ತಾ ಇರೋ ಪ್ರಕಾರ ನಾನೇ ಅವರ ಮನೆಗೆ ಹೋಗಿ ಮಾತುಕತೆ ನಡೆಸ್ತೀನಿ ಅಂದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕನ ಮುನಿಸು ಶಮನ ಆಗುತ್ತಾ ಅಥವಾ ರಾಹುಲ್ ಗಾಂಧಿಯ ಸಂದೇಶದಂತೆ ಮೊದಲ ವಿಕೆಟ್ ಉರುಳುತ್ತಾ ಕಾದ್ ನೋಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.